ಗಂಗೊಂಡನಹಳ್ಳಿ ಕುರುಬರ ಸಂಘದ ನೂತನ ಕಚೇರಿ ಉದ್ಘಾಟನೆ ಸಮಾರಂಭ. ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಲಕ್ಷ್ಮೀಪುರ ಅಂಚೆ ಗಂಗೊಂಡನಹಳ್ಳಿ ಕುರುಬರ ಸಂಘದ ನೂತನ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರ ಸಮ್ಮುಖದಲ್ಲಿ ಹಾಗೂ ಬಿಜೆಪಿ ಮುಖಂಡರಾದ ಕೇಶವ್ ಮೂರ್ತಿ ಜಿಕೆ ರವರ ಘನ ಅಧ್ಯಕ್ಷತೆಯಲ್ಲಿ ಟೇಪ್ ಕತ್ತರಿಸುವ ಮೂಲಕ ನೂತನ ಕಚೇರಿಯನ್ನು ಉದ್ಘಾಟಿಸಿದ್ದರು. ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದಲ್ಲಿ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಕಿರಣ್ ಕುಮಾರ್ ಕಿತ್ತನಹಳ್ಳಿ, ಮಂಜುಳಾ ಮಹೇಂದ್ರ, ಇನ್ನು ಬಿಜೆಪಿ ಮುಖಂಡರುಗಳು ಹಾಗೂ ಸಂಘದ ಪದಾಧಿಕಾರಿಗಳಾದ ಹೊನ್ನಪ್ಪ ಜಿಎಸ್, ಅಧ್ಯಕ್ಷರು ಪಾಪಯ್ಯ, ಉಪಾಧ್ಯಕ್ಷರು ಮೋಹನ್ ಕುಮಾರ್ ಜಿಎನ್, ಉಪಾಧ್ಯಕ್ಷರು ಚಂದ್ರಶೇಖರ್, ಉಪಾಧ್ಯಕ್ಷರು ಕೇಶವ್ ಮೂರ್ತಿ ಜಿಕೆ, ಪ್ರಧಾನ ಕಾರ್ಯದರ್ಶಿ ಹರಿಪ್ರಸಾದ್ ಜಿಎನ್, ಸಹ ಕಾರ್ಯದರ್ಶಿ ಗಂಗರಾಜು ಜಿಆರ್, ಸಂಘಟನಾ ಕಾರ್ಯದರ್ಶಿ ಶ್ರುತಿ ಟಿಎ, ಖಜಂಚಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಚರ್ಚೆಗಳು ಅవి ಆಗ್ತವೆ. ಇಲ್ಲಾಂದ್ರೆ ಆ ಓಟ್ ಹತ್ರ ಬಾ, ಅದರ ಹತ್ರ ಬಾ, ಇದೇ ಆಗುತ್ತದೆ. ಅಮ್ಮ ಈ ಕಡೆ ಬನ್ನಿ.
बोलो भारत माता की ವಂದೇ ವಂದೇ ಸಂಗೊಳ್ಳಿ ರಾಯಣ್ಣರಿಗೆ ಎಲ್ಲ ಆತ್ಮೀಯರೇ. ಕ್ರಮ ಪ್ರತಿ ತಿಂಗಳ ಭಾನುವಾರ 11 ಗಂಟೆಗೆ ಇರ್ತದೆ, 11ರಿಂದ 11:30. ಅದು ನಾವು ಕಡ್ಡಾಯವಾಗಿ ನೋಡಲೇಬೇಕಾಗ್ತದೆ. ಅದು ನೋಡಿಕೊಂಡು ನಾನು ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರು, ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ನಮ್ಮ ಸಮಾಜದ ಹಿರಿಯರು ಮತ್ತು ನಮ್ಮ ಮನೆಗೆ ಬಂದು ಹಣ ಒಂದು ಕುರುಬರ ಸಂಘ ಇವತ್ತು ಈ ಕಾರ್ಯಕ್ರಮ ಬಂದೆ. ನಾವು ನಮ್ಮ ಸಮಾಜಗಳು ನೂರಾರು ಸಮಾಜ ಅವೆ. ನಮ್ಮ ಸಮಾಜದ ಸಂಘಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ನಮ್ಮದೇ ಆದಂತ ಸಮಾಜಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಜನಾಂಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಒಂದ್ ಕಡೆ ಚರ್ಚೆ ಮಾಡ್ಬೇಕಾದ್ರೆ ಒಂದು ಜಾಗ ಬೇಕೇ ಬೇಕಾಗ್ತದೆ. ಇಲ್ಲಾಂದ್ರೆ ಎಲ್ಲೋ ಕೂತ್ಕೊಂಡು ರೋಡಲ್ಲಿ ಮಾತಾಡಕ್ಕಾಗಲ್ಲ, ಹೋಟ್ಲಲ್ಲಿ ಮಾತಾಡೋಕ್ಕೂ ಆಗಲ್ಲ. ಕಚೇರಿ ಇದ್ದಾಗ ಒಂದ್ ಸ್ವಲ್ಪ ನಮ್ಗೆ ಸ್ಫೂರ್ತಿ ಬರ್ತದೆ. ಪ್ರತಿದಿನ ಒಂದು ಅರ್ಧ ಗಂಟೆ 1 ಗಂಟೆ ಇರ್ತಕ್ಕಂಥ ಸಮಸ್ಯೆಗಳೇನು, ಸರ್ಕಾರದಿಂದ ಏನಾದರೂ ನಮ್ಮ ಸಮಾಜಕ್ಕೆ ಏನಾದರೂ ಸಂಗೊಳ್ಳಿ ರಾಯಣ್ಣರಿಗೆ ಎಲ್ಲ ಆತ್ಮೀಯರೇ, ಕಾರ್ಯಕ್ರಮ ಸ್ವಲ್ಪ ತಡ ಆಯ್ತು. ಇವತ್ತು ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರತಿ ತಿಂಗಳ ಭಾನುವಾರ 11 ಗಂಟೆಗೆ ಇರ್ತದೆ, 11ರಿಂದ 11:30. ಅದು ನಾವು ಕಡ್ಡಾಯವಾಗಿ ನೋಡಲೇಬೇಕಾಗ್ತದೆ. ಅದು ನೋಡಿಕೊಂಡು ನಾನು ಈ ಕಾರ್ಯಕ್ರಮ ಬಂದೆ. ಬಹುಶಃ 1 ಗಂಟೆ ತಡ ಆಯಿತು ಅಂತ ಕಾಣ್ತದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರು, ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ನಮ್ಮ ಸಮಾಜದ ಹಿರಿಯರು. ಮತ್ತು ಭಾನುವಾರ ಆಗಿದ್ರು, ಮಧ್ಯಾಹ್ನ ಆಗಿದ್ರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದ್ರೆ, ಯುವ ಮಿತ್ರರೇ. ನಟರಾಜ್ ಅವರು ನಮ್ಮ ಮನೆಗೆ ಬಂದು ಹಣ ಒಂದು ಕುರುಬರ ಸಂಘದ ಕಚೇರಿಯನ್ನ ಪ್ರಾರಂಭ ಮಾಡ್ತಾ ಇದೀವಿ, ತಾವು ಉದ್ಘಾಟನೆಗೆ ಬರಬೇಕು ಅಂದ್ರು. ಖಂಡಿತವಾಗಿ ನಾನು ಬರ್ತೀನಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಬಂದೆ. ನಾವು ನಮ್ಮ ಸಮಾಜಗಳು ನೂರಾರು ಸಮಾಜ ಅವೆ. ನಮ್ಮ ಸಮಾಜದ ಸಂಘಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ನಮ್ಮದೇ ಆದಂತ ಸಮಾಜಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಜನಾಂಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಒಂದ್ ಕಡೆ ಚರ್ಚೆ ಮಾಡ್ಬೇಕಾದ್ರೆ ಒಂದು ಜಾಗ ಬೇಕೇ ಬೇಕಾಗ್ತದೆ. ಇಲ್ಲಾಂದ್ರೆ ಎಲ್ಲೋ ಕೂತ್ಕೊಂಡು ರೋಡಲ್ಲಿ ಮಾತಾಡಕ್ಕಾಗಲ್ಲ, ಹೋಟ್ಲಲ್ಲಿ ಮಾತಾಡೋಕ್ಕೂ ಆಗಲ್ಲ. ಕಚೇರಿ ಇದ್ದಾಗ ಒಂದ್ ಸ್ವಲ್ಪ ನಮ್ಗೆ ಸ್ಫೂರ್ತಿ ಬರ್ತದೆ. ಪ್ರತಿದಿನ ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲಿ ಸೇರಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಸರ್ಕಾರದಿಂದ ಏನಾದರೂ ನಮ್ಮ ಸಮಾಜಕ್ಕೆ ಏನಾದರೂ ಸವಲತ್ತುಗಳು ಸಿಗ್ತಾ ಇದೆಯಾ, ಅದರಲ್ಲಿ ಬಡವರು ಯಾರವ್ರೆ, ಯಾವ ಊರಲ್ಲಿ ಯಾರಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆಗಳನ್ನು ಕೂಡ ನಾವು ಅಲ್ಲಿ ಮಾಡಬೇಕಾಗ್ತದೆ. ಇವತ್ತು ಯಲಹಂಕ ಕ್ಷೇತ್ರ ಅಂದ್ರೆ ನಾಡಪ್ರಭು ಕೆಂಪೇಗೌಡರಿದ್ದು ಬೆಂಗಳೂರನ್ನು ಕಟ್ಟಿದಂಥ ನಾಡು. ಈ ನಾಡಿನಲ್ಲಿ ಎಲ್ಲಾ ಜಾತಿಯ ಜನಾಂಗದವರು ಕೂಡ ನಾವು ಸಹೋದರ ರೀತಿಯಲ್ಲಿ ಇರಬೇಕು. ಎಲ್ಲ ಮಹಾನುಭಾವರು ಅದನ್ನೇ ಹೇಳಿರ್ತಕ್ಕಂಥದ್ದು. ಕನಕದಾಸರ ಒಂದು ಹಾಡಂತೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕುಲ ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳಿ. ಅಂದ್ರೆ ಜಾತಿ ಅಂತ ನಾವು ಇಲ್ಲೆಲ್ಲ ಹೊಡೆದಾಡ್ತೀವಿ, ಆ ಜಾತಿ ಮೂಲ ನೆಲೆ ಏನಾದ್ರೂ ಗೊತ್ತಾ ಯಾರಿಗಾದ್ರು? ನೀವು ರಾಮಾಯಣ ಮಹಾಭಾರತದ ಕಾಲದಲ್ಲಿ ಈ ಜಾತಿ ಪದ್ಧತಿ ಇರಲಿಲ್ಲ, 4 ಜಾತಿ ಇದ್ದಿದ್ದು. ಅದಾದ್ಮೇಲೆ ಶುರುವಾಯ್ತು ನೋಡ್ರಿ. ಈಗ ಹೋಗ್ಲಿ ಒಕ್ಕಲಿಗ ಅಂತ ಅನ್ಕೊಳ್ರಿ, ಒಂದೇ ಜಾತಿ ಆಯ್ತಾ? 100 ಅದರಲ್ಲಿ. ಲಿಂಗಾಯತ ಅನ್ಕೊಳ್ರಿ, ಅದ್ರಲ್ಲಿ 100. ನಮ್ಮ ಕುರುಬ ಸಮಾಜದಲ್ಲಿ ಅನ್ಕೊಳ್ರಿ, ಅದ್ರಲ್ಲೂ 100. ಈ ಯಾರು ಮಾಡಿದ್ದು? ನಾವೇ ಮಾಡಿರುವಂಥದ್ದು. ಅಟ್ಲೀಸ್ಟ್ ಒಂದ್ ಜಾತಿ ಒಬ್ರಾದ್ರೂ ಅನ್ಬೇಕಲ್ಲ. ಹಾಲು ಮತ ಕಂಡ್ರೆ ಇನ್ನೊಬ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ಕೊಟ್ಟು ಕೊಡೋದು ಇಲ್ಲ, ಹೆಣ್ಣು ಕೊಡೋದು ಇಲ್ಲ, ತಗೊಳೋದು ಇಲ್ಲ. ಈಗ ಹೆಚ್ಚು ಕಮ್ಮಿ ನಾನು ನಿಮ್ ಬೀಗರಾಗಿ ಹೋಗಿದ್ದೀನಿ. ಇವಾಗ ನನಗೆ ಯಾವತ್ತೂ RSS ಅಲ್ಲಿ ಜಾತಿ ಹೇಳ್ಕೊಟ್ಟೇ ಇಲ್ಲ ನನಗೆ. ನಾವೆಲ್ಲ ಒಂದೇ. ಇವತ್ತು ಕನಕದಾಸರು ಸಂತ ಶ್ರೇಷ್ಠರು ಈ ಜನಾಂಗಕ್ಕೆ ತಂಬೂರಿ ಹಿಡಿಯೋದು ಗೊತ್ತು, ಸಂಗೊಳ್ಳಿ ರಾಯಣ್ಣ ತರ ಕತ್ತಿ ಹಿಡಿಯೋದು ಗೊತ್ತು. ಎರಡೂ ಗೊತ್ತಿರ್ತಕ್ಕಂಥ ಸಮಾಜ ಇದು. ಅಂದ್ರೆ ನಮ್ಮದವರಿಗೆ ಪ್ರಾಣವನ್ನು ಕೊಡ್ತಕ್ಕಂಥ, ನಿಷ್ಠೆಯನ್ನಿಡ್ತಕ್ಕಂಥ ಒಂದು ಸಮಾಜ ನಾನು ನೋಡಿದ್ದೀನಿ. ಬಹಳ ವರ್ಷಗಳಿಂದ ನಾನು ರಾಜಕಾರಣದಲ್ಲಿರೋದ್ರಿಂದ ಪ್ರತಿ ವರ್ಷ ಕನಕ ಜಯಂತಿ ಅಂತೇಳಿ ಯಲಹಂಕದಲ್ಲಿ ಶುರು ಮಾಡಿಸಿದ್ದು ನಾನು MLA ಆದ್ಮೇಲೆ 2008ರಿಂದ ಪ್ರತಿ ವರ್ಷ ಯಲಹಂಕ ಕ್ಷೇತ್ರದ ದೊಡ್ಡದಾದಂತಹ ಕನಕ ಜಯಂತಿಯನ್ನು ಮಾಡ್ತೀವಿ. ಕೆಂಪೇಗೌಡ ಜಯಂತಿ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ಬಾಬು ಜಗಜೀವನ್ ರಾಮ್ ಜಯಂತಿ ಮಾಡ್ತೀವಿ, ಮಡಿವಾಳ ಮಾಚಿದೇವನ್ ಜಯಂತಿ ಮಾಡ್ತೀವಿ.
ಯಾರ್ಯಾರ್ದೈತೋ ಎಲ್ಲಾ ಜಯಂತಿಗಳನ್ನು ಮಾಡ್ತೀವಿ. ಯಾಕಂದ್ರೆ ಆ ಮಹಾಪುರುಷರ ವಿಚಾರಧಾರೆಯನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ್ದು ಯಾವುದೋ ಒಂದು ಸಮಾಜಕ್ಕೋಸ್ಕರ ಅಲ್ಲ, ಸಮುದಾಯಕ್ಕೋಸ್ಕರ ಅಲ್ಲ, ಇಡೀ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಎಷ್ಟು ಜನ ಹೋಗಿದ್ದೀರಲ್ಲಿ ನಮ್ಮ ಕುರುಬ ಸಮಾಜದವರು ಸಂಗೊಳ್ಳಿ ರಾಯಣ್ಣ ಸಮಾಧಿ ನೋಡಕ್ಕೆ ಹೋಗಿದ್ದೀರಾ? ಕೈ ಎತ್ತಿ ನೋಡೋ ಒಂದ್ಸರಿ. ಇಳಿಸಿ. ನಾವು ಹೋಗಿದ್ದೀವಿ, ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೀವಿ. ಗಲ್ಗಾಕಿ ಜಾಗಕ್ಕೂ ಹೋಗಿದ್ದೀನಿ, ಕಿತ್ತೂರು ರಾಣಿ ಚೆನ್ನಮ್ಮನ ಜಾಗಕ್ಕೂ ಹೋಗಿದ್ದೀನಿ, ಒನಕೆ ನುಗ್ಗಿ ಜಾಗದಲ್ಲೂ ಇತ್ತಲ್ಲ ಕಿಂಡಿ, ಅದರಲ್ಲೂ ನುಗ್ಗಿದ್ದೀನಿ. ಸ್ವಲ್ಪ ಇಡಿಸ್ಲಿಲ್ಲ ನಾನು, ಬಾಧೆ ಬಿದ್ದು ನುಗ್ಗಿದೆ ಮನೆಗೆ. ಯಾಕಂದ್ರೆ ಇವೆಲ್ಲ ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಾರೆ ಅವರೆಲ್ಲ ಕೂಡ. ಆ ಸಂಗೊಳ್ಳಿ ರಾಯಣ್ಣ ಜೀವನ ಚರಿತ್ರೆಯನ್ನು ಓದ್ಬೇಕು. ನಾವು ಸ್ವಲ್ಪ ಧಾರಾವಾಹಿಗಳು ನೋಡೋದು ಸ್ವಲ್ಪ ಕಮ್ಮಿ ಮಾಡ್ರಿ. ಇವತ್ತು ಎಷ್ಟೊತ್ತಿಗೆ IPL ಇರೋದು? ಎಷ್ಟೊತ್ತಪ್ಪ? 7:30 ಕರೆಕ್ಟಾಗಿ ಹೇಳ್ತಾವೆ. ಇನ್ನೂ 1 ಗಂಟೆ ಮುಂಚೆ ಕುಂತ್ಕೊಂಡ್ಬಿಡ್ತಾರೆ, ಅಲ್ಲೆಲ್ಲ ಐಟಮ್ ಇಟ್ಕೊಂಡು ಕೂತ್ಕೊಂತಾರೆ. ಅದು ಮಾತ್ರ ಚೆನ್ನಾಗಿ ಜ್ಞಾಪಕ ಇರ್ತದೆ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಯಾರು, ಅವ್ರ ಅಪ್ಪನ ಯಾರು, ಊರು ಯಾವುದು, ಇಲ್ಲ ಗೊತ್ತಿಲ್ಲ ಅಣ್ಣ. ಹಂಗಲ್ಲ, ನಮ್ಮ ಸಮಾಜದ ಮಹಾನುಭಾವರ ಜೀವನ ಚರಿತ್ರೆ ಸ್ವಲ್ಪ ಆದ್ರೂ ತಿಳ್ಕೊಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಬಂಟನಾಗಿದ್ದಂತ ಸಂಗೊಳ್ಳಿ ರಾಯಣ್ಣ ಅವ್ರ ಏಕೈಕ ಗುರಿ, ನಮ್ಮ ದೇಶದಲ್ಲಿ ಯಾರೋ ಬಂದು ವ್ಯಾಪಾರ ಮಾಡಕ್ ಬಂದು ನಮ್ಮ ರಾಜ್ಯಗಳನ್ನು ಕಿತ್ಕೊಂಡು ನಮ್ಮ ಸಂಪತ್ತನ್ನು ಲೂಟಿ ಮಾಡಿದ್ರು, ಅದಕ್ಕೆ ಹೆಂಗ್ ನಾವು ಸುಮ್ಮನೆ ಇರೋದು? ಸ್ವಾಭಿಮಾನಿ ಬಲಗೈ ಬಂಟ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಸೆರೆಮನೆಗೆ ಹಾಕಿದಾಗ ಕೂಡ ಅದನ್ನ ಏಕಾಂಗಿ ಹೋರಾಟ ಮಾಡ್ತಾನೆ ಬ್ರಿಟಿಷರ ವಿರುದ್ಧ. ಬ್ರಿಟಿಷರ್ಗೆ ಅವ್ನು ಕಂಡ್ರೆ ಗಡಗಡ ಅಂತ ನಡುತ್ತಾ ಇರ್ತಾನೆ. ಬಟ್ ನಮ್ಮಲ್ಲಿ ಏನು ಅಂದ್ರೆ ಈ ದ್ರೋಹದ ಕೆಲಸ ಯಾವತ್ತೂ ಇದ್ದಿದ್ದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಹಿಡ್ಕೊಟ್ಟಿದ್ದು ಮಲ್ಲಪ್ಪ ಶೆಟ್ಟಿನೇ, ಸಂಗೊಳ್ಳಿ ರಾಯಣ್ಣನನ್ನ ಕೂಡ ಹಿಡ್ಕೊಟ್ಟಿದ್ದು ಅವ್ನ ಬಾಮ ಇದ್ದಾನೆ. ಅವನ ಕೈಯಲ್ಲಿ ಕತ್ತಿ ಇದ್ರೆ 20 ಜನ ಯಾರು ಏನು ಮಾಡಕ್ ಆಗ್ತಾ ಇಲ್ಲ. ಲೀಲಾಜಾಲವಾಗಿ ಬಡದಾಕೋದು, ಯಾರು ನಂಬ್ತಾ ಇರ್ಲಿಲ್ಲ. ಸ್ನಾನ ಮಾಡ್ಬೇಕಾದ್ರೂ ಕೂಡ ಕತ್ತಿಯನ್ನ ಬಾಯಲ್ಲಿ ಕಚ್ಕೊಂಡು ಸ್ನಾನ ಮಾಡೋನು, ಇದು ಈ ಜೋಡಿಯನ್ನು. ಅಂದ್ರೆ ಅವ್ನು ಸ್ವಂತ ಬಾಮ ಇದ್ದಾನೆ, ಬಾಬಾ ಕತ್ತಿ ಕೊಡಿಲ್ಲ, ಯಾಕೆ ನೀನು ನಾನು ಇದ್ದೀನಲ್ಲ ಅಂತ ಹೇಳಿ ಕತ್ತಿ ತಗೊಂಡು ಬ್ರಿಟಿಷರ್ಗೆ ಹೇಳಿ ಹಿಡ್ಕೊಟ್ಟಂತ ದ್ರೋಹಿಗಳಿರೋದ್ರಿಂದ ಇವತ್ತು ನಮ್ಮ ದೇಶ ಇನ್ನೂ ಸ್ವಲ್ಪ ಹಿಂಗೆ ಇರ್ತಕ್ಕಂಥದ್ದು. ಇವತ್ತು ಅನೇಕ ದಾಖಲೆಗಳನ್ನು ಬರೆದಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಇರ್ಬೋದು. ಏನಕ್ಕೆ ಅಂದ್ರೆ ಈ ನಮ್ಮ ಸಮಾಜದ ಜನ ಅಷ್ಟು ಜನ ಇದ್ದಾರೆ, ಅಷ್ಟು ಬೆಂಬಲಿಸೋರು, ನಮಗೆ ಅಷ್ಟು ಸಪೋರ್ಟ್ ಕೊಟ್ಟವ್ರೆ. ಅವರ ಒಂದು ಸಪೋರ್ಟ್ ಇಲ್ಲದೆ ಇದೆಲ್ಲ ನಾವು ಮಾಡೋದು ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಮೊದಲನೇದಾಗಿ ನಮ್ಮ ಗ್ರಾಮದ, ನಮ್ಮ ಸಮಾಜದವ್ರು ಇರ್ಬೋದು, ಬೇರೆ ಸಮಾಜದವ್ರು ಎಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟವ್ರೆ. ಉತ್ಪೂರ್ವಕವಾದ ವಂದನೆಗಳು ಸಲ್ಲಿಸ್ತಾ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವ್ರಿಗೆ ಮುಂದೆ ನಿಮ್ಮ ಜನಾಂಗದಲ್ಲಿ ಅವು ಏನಾರ ಅಣ್ಣ, ಈಗ ನಾನು ಆ ತರದ್ದು ವೈಯಕ್ತಿಕವಾಗಿ ಹೇಳಕ್ ಇಷ್ಟಪಡಲ್ಲ. ಅವಕಾಶ ಸಿಕ್ಕಿದಾಗ ಯಾವುದೇ ಕಾರಣಕ್ಕೂ ಬಿಡಲ್ಲ, ಇದಂತೂ ಸತ್ಯ. ಸೊ ನಮ್ಗಿಂತಲೂ ಮುಂದೆ ಇರೋಂತ ವಿಶ್ವನಾಥ್ ನಮ್ಮ MLA ಸಾಹೇಬ್ರು ಇದೆ, ಖಂಡಿತವಾಗ್ಲೂ ಇದೆ. ನಮ್ಮ ಸಾಹೇಬ್ರು ಅವರೇ, ವಿಶ್ವನಾಥ್ ಸಾಹೇಬ್ರು, ಅವ್ರದ ಮಾರ್ಗದರ್ಶನದಲ್ಲಿ ಏನ್ ಮಾಡ್ಬೇಕು, ಅವ್ರು ಏನ್ ಸೂಚಿಸ್ತಾರೆ ಅದನ್ನ ನಿಷ್ಠೆಯಿಂದ ಪಾಲಿಸ್ತೀವಿ. ಜನಾಂಗ ನೋಡಲ್ಲ, ಖಂಡಿತವಾಗ್ಲು ಜನಾಂಗ ಜಾತಿ ನೋಡಲ್ಲ, ವ್ಯಕ್ತಿತ್ವಗಳನ್ನ ನೋಡ್ತಾರೆ. ಈಗ ರಾಜಕೀಯ ಅಂದಾಗ ತಮಗೂ ಗೊತ್ತು, ಜನಾಂಗ ಇಲ್ಲದೆ ರಾಜಕೀಯ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಜನಾಂಗದ ಸಪೋರ್ಟ್ ತಗೊಂಡು ಆಮೇಲೆ ಒಮ್ಮತದಲ್ಲಿ ಎಲ್ಲಾರು ಸಪೋರ್ಟ್ ತಗೊಂಡು ಹೋಗೋನೇ ಲೀಡರ್ ಆಗೋದು. ಸೊ ಒಂದೇ ಸಮುದಾಯಕ್ಕೆ ಅವನು ಸೀಮಿತ ಆಗ್ಬಿಟ್ರೆ ಅವ್ನು ಲೀಡರ್ ಅಲ್ಲ ಅವನು. ಸೊ ಆ ಕಾರಣದಿಂದ ನಾನು ಒಂದು ಸಮಾಜದ ಲೀಡರ್ ಆಗಿಲ್ಲ, ನನ್ಗೆ ಎಲ್ಲಾ ಜನಾಂಗದ ಸ್ನೇಹಿತರುಗಳಿದ್ದಾರೆ, ಎಲ್ಲಾ ಇದ್ರಲ್ಲಿ ವರ್ಗದವರು ಇದ್ದಾರೆ. ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ಎಂತವ್ರಿಗೂ ಅದು ಇರುತ್ತೆ, ಅವಕಾಶ ಸಿಕ್ಕಿದ್ರೆ ಮಾಡೋಣ ಅಂತ. ಸರ್ ನಿಖರವಾಗಿ ಹೇಳಲಿಕ್ಕಾಗಲ್ಲ, ಆದ್ರೂ ಸಹ ನಮ್ದು ಸೆಕೆಂಡ್ ಹೈಯೆಸ್ಟ್ ಇದೆ. ನಮ್ಮ ಗಂಗೊಂಡಳ್ಳಿಯಲ್ಲಿ ಎಷ್ಟು ಇವತ್ತೇನೋ ಒಂದು 25,000 ಇರ್ಬೋದೇನೋ ಅಂದಾಜು. ಅದರಲ್ಲಿ ಅರೌಂಡ್ ಸೆಕೆಂಡ್ ಹೈಯೆಸ್ಟ್ ಅಂತೂ 100% ಇದೆ ನಮ್ಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಮಕ್ಕೆ ಬೇರೆ ಅಂದ್ರೆ ಉತ್ತರ ಕರ್ನಾಟಕ ಕಡೆಯವರು ಇರ್ಬೋದು, ತುಮಕೂರು ಕಡೆಯವರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಗುಲ್ಬರ್ಗಾ ಕಡೆಯವರು, ಅವರೆಲ್ಲ ಬಂದು ಸೇರಿರೋದ್ರಿಂದ ಇನ್ನೂ ಹೆಚ್ಚಾಗಿದೆ ಅನ್ನೋ ಒಂದು ಮನೋಭಾವ ನಂದು. ಯಾಕಂದ್ರೆ ಸಂಘದ ಎನ್ರೋಲ್ಮೆಂಟ್ ಬಂದ್ರಲ್ಲ, ಎಲ್ಲ ಬಂದು ಮಾಡಿದ್ದಾರೆ. ಅದ್ರನ್ನ ನೋಡಿದಾಗ ನಮ್ಮ ಗ್ರಾಮದವ್ರು ಬಿಟ್ಟು ಆಚೆಯವರು ತುಂಬಾ ಜನ ಇದ್ದಾರೆ. ಮುಂದಿನ ಅದೇ ಬಡವರಿಗೆ ಅಂತಾನೆ ಈಗ ಕೆಲವೊಂದು ನಮ್ಮ ಸಂಘದ ಬೈಲಾವಲ್ಲಿ ಏನ್ ಬರುತ್ತೆ ಆ ಬೇಸಿಸ್ ಮೇಲೆ ನಾವು ಸಂಘದಲ್ಲಿ ಮೀಟಿಂಗ್ ಮಾಡಿ
100% ನಾವು ಅದು ಸಮಾಜ ಸೇವೆಗೆ ಅಂತಾನೆ ಮಾಡಿರೋದೇ ಹೊರತು ವೈಯಕ್ತಿಕವಾಗಿ ಏನು ಮಾಡ್ಕೊಳಕ್ ಮಾಡಿಲ್ಲ. ಅದು ಸಮಾಜಕ್ಕೋಸ್ಕರ ಮಾಡಿರೋದು, ಸಮಾಜ ಸೇವೆಗೋಸ್ಕರ ಮಾಡಿರೋದು. ಶಾಸಕರು ಹೇಳ್ತಾ ಇದ್ರು ಹೌದು. ಈಗ ನಮ್ ಕನಕದಾಸರೇ ಹೇಳ್ದಂಗೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಅಂತ ಅವರೇ ಅಂತ ದಾಸಶ್ರೇಷ್ಠ ಕನಕದಾಸರೇ ಹೇಳಿದ್ಮೇಲೆ ಇನ್ ನಾವು ಅದನ್ನ ಪಾಲಿಸ್ಬೇಕು. ನೀವು ಅದನ್ನ ಕುಲ ನಂಬ್ಕೊಂಡೆ ಹೋದ್ರೆ ಯಾರು ಏಳಿಗೆ ಆಗಿಲ್ಲ, ಅದು ಆಗೋದು ಇಲ್ಲ. ಅದು ದೇಶನೂ ಉದ್ಧಾರ ಆಗಲ್ಲ. ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಅವರು ಈಗ ಹೇಳ್ದಂಗೆ ನಮ್ ಶಾಸಕರು ಹೇಳ್ದಂಗೆ ಪೆನ್ನಲ್ಲಿ ಬರೆಯಕ್ಕೆ ದಾಸರಿದ್ರು, ಕಡಗದಲ್ಲಿ ಕತ್ತರಿಸಕ್ಕೆ ಸಂಗೊಳ್ಳಿ ಅಡ್ಡ ಅನ್ನಂಗೆ ನಮಗೆ ಬರೆಯಕ್ಕೂ ಗೊತ್ತು, ಕತ್ತರಿಸಕ್ಕೂ ಗೊತ್ತು ಅಂತ ಕೊನೆಯದಾಗಿ ಹೇಳ್ತೀನಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ಸಮಾಜದವ್ರಿಗೋಸ್ಕರ ಒಂದ್ ಎರಡೇ ಮಾತು. ಕುರುಬನ್ ಎದೆಯಲ್ಲಿ ಏನಂತಾರೆ, ಕುರಿ ಹಾಲಲ್ಲಿ ನೊರೆ ಜಾಸ್ತಿ, ಕುರುಬನ್ ಎದೆಯಲ್ಲಿ ಪ್ರೀತಿ ಜಾಸ್ತಿ. ಥ್ಯಾಂಕ್ ಯು. GS ಹೊನ್ನಪ್ಪ ಅಂತ ಹೇಳಿ ನನ್ನ ಹೆಸರು. ನಾವು ಕುರುಬ ಸಂಘದ ಅಧ್ಯಕ್ಷರಾಗಿ 19ರಿಂದ ಪ್ರಯತ್ನ ಪಟ್ಟಿದ್ರೆ ಯಾರು ಪ್ರಯತ್ನ ಮಾಡಕ್ಕಾಗಿರಲಿಲ್ಲ. ಈ ಹೊಸದಾಗಿ 25-26ರಲ್ಲಿ ಒಂದು ಅಧ್ಯಕ್ಷತೆ ಒಪ್ಪಿಕೊಂಡು ಕುರುಬ ಸಂಘದ ಅಧ್ಯಕ್ಷ ಮೂವ್ ಮಾಡಬೇಕು ಬಂದಿದ್ದೀವಿ. ಏನಾದ್ರೂ ಮಾಡಿ ಇದನ್ನ ಒಂದು ಹೆಚ್ಚಿನ ಸಂಖ್ಯೆ ಬೆಳೆಸಬೇಕು ಅನ್ನೋದು ನಮ್ದು ಆಸಕ್ತಿ ಇದೆ. ಹಂಗಾಗಿ ಬೆಳೆಸ್ಕೊಳ್ಬೇಕು ಅಂತ ಇನ್ನೂ ಹೆಚ್ಚಿನ ಸಂಖ್ಯೆ ಬೆಳೆಸ್ಕೊಂಡು ಆಸಕ್ತಿ ಇದೆ. ನಮ್ದು ಜನಾಂಗ ಬೇಜಾನ್ ಸಾಕಷ್ಟಿದೆ, ಬಟ್ ಆದ್ರೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಅದನ್ನ ಮುಂದಕ್ಕೆ ಬಂದು ಈ ಸಂಘ ಒಂದು ಮುಂದೆ ಬೆಳೆಸ್ಕೊಳ್ಬೇಕು ಅನ್ನೋದು ಆಸಕ್ತಿ ನಮ್ಮ ಜಾಸ್ತಿ ಇದೆ. ಬೆಳೆಸ್ಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಶಕ್ತಿ ಇದೆ. ಬೆಳೆಸ್ತೀನಿ. ಕಾರ್ಯಕಾರಿ ಸಮಿತಿಯ ಸದಸ್ಯರು ಜನಸಂಖ್ಯೆ ಸಿದ್ದರಾಜು ಹೆಚ್ಚಕೊಂದು 500 ಜನಕ ಇದೆ ಸರ್. ಹಾಗಾಗಿ ಎಲ್ಲಾನು ಬೆಳೆಸಬೇಕು ಅಂತಿದೆ. ಸುತ್ತಮುತ್ತಲ ಯಾವ್ದೋ ನಮ್ಮ ಸಂಘ ಓಪನ್ ಮಾಡಿರಲ್ಲ. ಇದೇ ಪ್ರಥಮ ಬಾರಿಗೆ ಗಂಗನಹಳ್ಳಿ ದಾಸಪುರ ಗ್ರಾಮದಲ್ಲಿ ವಾಸವಾಗಿ ಪ್ರಥಮ ಬಾರಿ ಮಾಡಿರೋದು ಇದನ್ನ ಸಂಘ. ಇದನ್ನ ಸಂಘನ ಕೋಆಪರೇಟಿವ್ ಬ್ಯಾಂಕ್ ಮತ್ತೊಂದು ಕನಕ ಭವನ ಏನೋ ಮಾಡಿ ಒಂದು ಸಾಧನೆ ಮಾಡಿ ಮುಂದೆ ಬೆಳಿಬೇಕು ಅಂತ ಆಸಕ್ತಿ ಇದೆ. ಬೆಳೆಸ್ತಾ ಇದೀನಿ, ಖಂಡಿತ ಬೆಳೆಸ್ತೀನಿ. ಇದು ನಮ್ಮ ಕುರುಬ ಸಂಘದನ್ನ ಎಲ್ಲೋ ಒಂದು ಹಂತಕ್ಕೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ತಗೊಂಡೋಗ್ತೀನಿ. ಇದು ಧನ್ಯವಾದ. ವಿಧಾನಸಭಾ ಕ್ಷೇತ್ರ ದಾಸಂಪುರ ಹೋಬಳಿಯ ಗಂಗೊಂಡನಹಳ್ಳಿಯಲ್ಲಿ ಬಹಳ ದಿನಗಳಿಂದ ಕೂಡ ಈ ಭಾಗದ ಕುರುಬ ಸಮಾಜದ ಒಂದು ಕಚೇರಿಯನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಇವತ್ತು ಅದು ಕೈಗೂಡಿದೆ. ಅದನ್ನ ಬಹಳ ಸಂತೋಷದಿಂದ ಆ ಕಚೇರಿಯನ್ನ ಉದ್ಘಾಟನೆ ಕೂಡ ಮಾಡಿದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಈ ಭಾಗದ ಜನಾಂಗದವರಿಗೆ ಅವರ ಸಮಸ್ಯೆಗಳನ್ನ ಹೇಳೋದಕ್ಕೆ ಮುಖಂಡರ ಹತ್ರ ಒಂದು ಕಚೇರಿ ಅವಶ್ಯಕತೆ ಇತ್ತು. ಸೊ ಇದರಿಂದ ಏನಾಗ್ತದೆ, ಈ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಅವ್ರ ಕಡೆಯಿಂದ ನನಗೆ ಸಮಸ್ಯೆ ಮುಟ್ಸೋದಕ್ಕೂ ಈ ಕಚೇರಿ ಒಂದು ಅವಶ್ಯಕತೆ ಇತ್ತು. ಸೊ ಆ ಕಚೇರಿ ಉದ್ಘಾಟನೆಗೆ ನಾವು ಮತ್ತು ನಮ್ಮ ಸಮಾಜದ ಎಲ್ಲಾ ಮುಖಂಡರು ಕೂಡ ಬಂದು ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ. ಕನಕ ಶ್ರೇಷ್ಠ, ಸಂತ ಶ್ರೇಷ್ಠ, ಆ ಕನಕದಾಸರ ಏನು ಒಂದು ಅವರ ನುಡಿಮುತ್ತುಗಳಿದೆ, ಸಂಗೊಳ್ಳಿ ರಾಯಣ್ಣನ ಪೌರುಷ ಇದೆ, ಎಲ್ಲವನ್ನೂ ಕೂಡ ಮೈಗೂಡಿಸ್ಕೊಂಡಿರ್ತಕ್ಕಂಥ ಸಮಾಜ ಇದು. ಇವತ್ತು ಆ ಸಮಾಜಕ್ಕೂ ಕೂಡ ನಾನು ನನ್ನ ಕ್ಷೇತ್ರದಲ್ಲಿ ಮಠಗಳಿಗೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ಇರ್ಬೋದು, ಆ ಸಮಾಜಕ್ಕೆ 1.5 ಎಕರೆ ಕನಕ ಭವನ ನಿರ್ಮಾಣ ಮಾಡೋದಕ್ಕೂ ಕೂಡ ಜಾಗವನ್ನು ಮಂಜೂರು ಮಾಡ್ಕೊಟ್ಟಿದ್ದೀನಿ. ಪ್ರತಿ ವರ್ಷ ಕನಕ ಜಯಂತಿ ಮಾಡ್ತೀವಿ ಮತ್ತು ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಕೂಡ ಸಮಾಜ ನನ್ನ ಮೇಲೆ ಇಟ್ಕೊಂಡಿದೆ. ನಾನು ಕೂಡ ಅವ್ರನ್ನ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಸೊ ಇವತ್ತು ಇನ್ನೂ ಕೂಡ ಬಲಿಷ್ಠ ಆಗ್ಬೇಕು, ಅವರು ಆರ್ಥಿಕವಾಗಿ ಮೇಲೆ ಬರಬೇಕು. ಇವತ್ತು ಮಕ್ಕಳು ನೋಡಿದ ಖುಷಿ ಆಗ್ತದೆ. ಈ ಸಮಾಜ ಹಿಂದೆ ನಾವು ಬರೀ ಕುರಿ ಕಾಯೋ ಸಮಾಜ, ಕಂಬಳಿನೆಯ ಸಮಾಜ, ಕೂಲಿ ಮಾಡುವಂತ ಸಮಾಜ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಮತ್ತು ಈ ಊರಿನಲ್ಲಿ 90%ಕ್ಕೂ ಹೆಚ್ಚು ಮಾರ್ಕ್ಸ್ ಅನ್ನ SSLC ಮತ್ತು PCUL ತಗೊಂಡಿರ್ತಕ್ಕಂಥ ಮಕ್ಕಳನ್ನು ಕೂಡ ಸನ್ಮಾನ ಮಾಡಿದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಸಮಾಜ ಕೂಡ ಸರಿಸಮಾನವಾಗಿ ವಿದ್ಯೆಯಲ್ಲಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಿರ್ಬೋದು, ರಾಜಕೀಯವಾಗಿ ಕೂಡ ಒಂದು ಬಲಿಷ್ಠ ಸಮಾಜವಾಗಿ ಬೆಳೀಲಿ ಅಂತ ಹೇಳ್ತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತೀನಿ. ಅಲ್ಲ, ನಾನು ಇವತ್ತಲ್ಲ, ನಾನು RSS ಸೇರಿದಾಗೇನೆ ನನಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಎಲ್ಲಾ ಸಮಾಜದವ್ರನ್ನು ಜೊತೆಯಲ್ಲಿ ತಗೊಂಡೋಗ್ಬೇಕು ಅಂತ. ಆವತ್ತಿಂದ ಕೂಡ ಈ ಸಮಾಜದ ಅನೇಕ ಮುಖಂಡರು ಕೂಡ ನನ್ನಲ್ಲಿ ಮುಖಂಡರಾಗವ್ರೆ, ಕಾರ್ಪೊರೇಟರ್ ಆಗವ್ರೆ, ತಾಲೂಕ್ ಪಂಚಾಯತಿ ಸದಸ್ಯರು ಮಾಡಿದ್ವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳನ್ನ ಕೂಡ ಮಾಡಿದ್ವಿ. ನಮ್ದು ಅವ್ರ ಸಂಬಂಧ ಒಂದು ರೀತಿ ಒಂದು ಕುಟುಂಬದ ಸಂಬಂಧ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಈ ಸಮಾಜಕ್ಕೋಸ್ಕರ ಇವತ್ತು ನಾನು ರಾವತ್ನಹಳ್ಳಿಯಲ್ಲಿ ಕೂಡ 5 ಎಕರೆ ಜಾಗವನ್ನ ಕನಕಪೀಠಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಯಲಹಂಕ ಶಿವರಾಮ್ ಕಾರ್ ಅಂತ ಬಿಡಿಯ ಬಡಾವಣೆ ಪಕ್ಕದಲ್ಲಿ 1.5 ಎಕರೆ ಕನಕ ಭವನಕ್ಕೆ ಜಾಗವನ್ನ ಕೊಟ್ಟಿದ್ದೀವಿ. ಕನಕ ಭವನಗಳ ನಿರ್ಮಾಣವನ್ನ ಮಾಡಿದ್ದೀವಿ. ಕನಕದಾಸರ ಹೆಸರಿನಲ್ಲಿ ಪಾರ್ಕ್ಗಳನ್ನು ಕೂಡ ಮಾಡಿದ್ದೀವಿ. ಮತ್ತೆ ಈ ತರ ಮತ್ತೆ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಮೇಲ್ಸೇತುವೆಗೆ ಕೂಡ ಅವರ ಹೆಸರು ನೀಡೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಈ ಸಮಾಜವನ್ನ ಜೊತೆಯಲ್ಲಿ ತಗೊಂಡೋಗ್ಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ದಾರ್ಶನಿಕರು ಇದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅಂತ ವಂಶಸ್ಥರು ಇವರೆಲ್ಲ ಕೂಡ ಅವರು ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ಮತ್ತೆ ಇವತ್ತು ಕೂಡ ನಾನು ಯಾವುದು ಜಾತಿ ನೋಡ್ದನಲ್ಲ, ನಾನು
ಇವತ್ತು ನಾನು ಸಂಬಂಧವನ್ನು ಕೂಡ ಈ ಸಮಾಜದಲ್ಲಿ ಬೆಳೆಸ್ಕೊಂಡಿರೋದ್ರಿಂದ ನನಗೆ ಈ ಸಮಾಜ ಇನ್ನೂ ಬಹಳ ಹತ್ತಿರವಾಗಿ ಒಂದು ರೀತಿ ಅವರ ಸ್ವಂತ ಸಂಬಂಧಿಕರ ರೀತಿಯಲ್ಲಿ ಕೂಡ ನೋಡ್ತಾ ಇದ್ದಾರೆ. ಇದು ನನಗೆ ಖುಷಿ ತರ್ತಕ್ಕಂಥ ವಿಚಾರ. ಅಲ್ಲ, ಮೊದ್ಲು ಅಷ್ಟೇ ನೋಡ್ರಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಓಟ್ ಅವ್ರಿಗೆ ಹಾಕೋ ಸಂದರ್ಭದಲ್ಲೂ ಕೂಡ ಆ ಸಮಾಜ ನನ್ನ ಕೈ ಹಿಡಿದೈತಿ. ನನ್ನ ಕ್ಷೇತ್ರದಲ್ಲಿ ಅವ್ರು ಹೇಳವ್ರೆ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲಿ, ಬಟ್ ಇಲ್ಲಿ ನೀವು ನಮ್ಗೆ MLA ಆಗ್ಬೇಕು ಅಂತೇಳಿ ಹೋಗೋ ಸಂಖ್ಯಾತ ಇರ್ತಕ್ಕಂಥ ಊರುಗಳಲ್ಲೂ ಕೂಡ ನನಗೆ ಓಟ್ ಹಾಕೊಂಡ್ ಬಂದಿರ್ತಕ್ಕಂಥದ್ದು. ಅಂದ್ರೆ ಅದು ನಮ್ಮ ರೀತಿ ವೈಯಕ್ತಿಕವಾದಂತ ಸಂಬಂಧಗಳನ್ನ ಇಟ್ಕೊಂಡಿದ್ವಿ. ಅವರ ಏನ್ ಕೆಲವು ಸಮಸ್ಯೆಗಳಿದೆ ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದೆ. 40-45 ವರ್ಷ ನಾನು ಪಾರ್ಟಿ ಕಟ್ಟಿರೋಬೇಕಾದಾಗ ಸಂಬಂಧಕ್ಕೂ ಮೀರಿ ನಾವು ಭಾವನಾತ್ಮಕ ನಮ್ಮ ಜೊತೆಲಿ ಇದ್ದಂಥವ್ರು. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಯಲಹಂಕ ಕ್ಷೇತ್ರದಲ್ಲಿ ಜೀರೋ ಇತ್ತು ಬಿಜೆಪಿ. ಎಷ್ಟೋ ಜನ ಬಿಜೆಪಿ ಕಾರ್ಯಕರ್ತರು ಬಡತವನ್ನ ತಿಂದಿದ್ದಾರೆ ಬಾವುಟ ಕಟ್ಟುವಾಗ. ಇವತ್ತು ನಿಮ್ಮ ಅಭಿವೃದ್ಧಿ ಮುಖಾಂತರ ಒಂದು ಊರಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತ ಆಯ್ತಾ, ಇವತ್ತು ನಿಮ್ಮ ಅಭಿವೃದ್ಧಿ ಮುಖಾಂತರ ಒಂದು ಊರಲ್ಲಿ 100 ಜನ ಬಿಜೆಪಿ ಕಾರ್ಯಕರ್ತರಾಗಿದ್ದಾರೆ. ಸೊ ಇಷ್ಟು ಬಲಿಷ್ಠವಾಗಿ ನೀವು ಶಾಸಕರ ಆಗಿದ್ದಕ್ಕೆ ನಾವು ಮೂಲ 78ರಲ್ಲಿ RSS ಸೇರಿದಾಗ ಮತ್ತು 91ರಲ್ಲಿ ನೇರವಾಗಿ ಬಿಜೆಪಿ ಜವಾಬ್ದಾರಿಯನ್ನು ತಗೊಂಡಾಗ ಆಗ ಇಲ್ಲಿ ಬಲಿಷ್ಠ ಇತ್ತು. ಇಲ್ಲಿ ಹಳೆ ಯಲಹಂಕ ಏನಿತ್ತು, ದಾಸನಪುರ ಇರ್ಲಿಲ್ಲ. ಆವಾಗ ಜಾಫರ್ ಶರೀಫ್ ಅವರು ಕೇಂದ್ರ ಸಚಿವರು, ಬಸವಲಿಂಗಪ್ಪ ಅವರು ರಾಜ್ಯ ಸಚಿವರು, ಪ್ರಭಾವಿಗಳು ನಮಗೆ ಬಿಜೆಪಿಯನ್ನು ಬೆಳೆಸೋದಕ್ಕೆ ಬಹಳ ತೊಂದರೆಗಳನ್ನ ಕೊಟ್ಟಾಗ ಕೂಡ ನಾವು ಎಲ್ಲವನ್ನು ಎದುರಿಸಿ ಸಾಕಷ್ಟು ಹೋರಾಟಗಳು, ಕೇಸ್ಗಳು ಮತ್ತು ನಮ್ಮ ಕಾರ್ಯಕರ್ತರಿಗೂ ಅನೇಕ ತೊಂದರೆಗಳಾದಾಗ ಕೂಡ ನಾನು ಬಿಟ್ಕೊಡ್ಲಿಲ್ಲ. ಯಾಕಂದ್ರೆ ಇವತ್ತು ನನ್ನ ಜೊತೆಲಿ ಯಾಕೆ ಕಾರ್ಯಕರ್ತರು ಜನ ಎಲ್ಲ ಹಾಗೆ ಇದ್ದಾರೆ ಅಂತ ಹೇಳಿದ್ರೆ, ನಾನು 45 ವರ್ಷದಿಂದ ಕೂಡ ಅವ್ನೆಲ್ಲೂ ಬಿಟ್ಟು ಹೋಗ್ಲೇ ಇಲ್ಲ. ನಾನು 5 ವರ್ಷಕ್ಕೆ ಒಂದ್ಸರಿ ಬರೋ ಶಾಸಕ ಅಲ್ಲ, ಮತ್ತೆ 5 ವರ್ಷಕ್ಕೆ ಬರೋ ಲೀಡ್ರು ಅಲ್ಲ. ನಾನು ದಾಸನಪುರ ಹೋಬಳಿ ಬಂದಾಗ ನನ್ನ ಜೊತೆಲಿ ಪ್ರಾರಂಭದಲ್ಲಿ 20 ಜನ ಇದ್ರು. ಊರಿಗೊಬ್ರು ಇಬ್ರೆ, ಯಾರು ಇರ್ಲಿಲ್ಲ. ಆದ್ರೆ ಇವತ್ತು ಪ್ರತಿ ಊರಲ್ಲೂ ಕೂಡ ಮೆಜಾರಿಟಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳವರು. ನಾವು ನಿರಂತರವಾದಂತ ಸಂಪರ್ಕ. ಮತ್ತು ನಾನು ಮೊದಲನೇ ಬಾರಿಗೆ ಶಾಸಕನಾಗಿ ಗೆದ್ದಾಗ ಇಲ್ಲಿ 3ನೇ ಪ್ಲೇಸ್ ನನಗೆ ಓಟು, ಬಿಜೆಪಿ 3rd ಪ್ಲೇಸ್ ನಂದಿಲ್ಲಿ. ಆದ್ರೆ ಇವತ್ತು ಯಾಕೆ ಮೊದಲನೇ ಪ್ಲೇಸ್ ತಂದವ್ರೆ? ಇರ್ತಕ್ಕಂಥ ವಿಶ್ವಾಸ. ಒಂದು ಪಾರ್ಟಿ ನೋಡು ಆಗ್ತಾರೆ, ಪಾರ್ಟಿ ಬೆಳಿಬೇಕಾದ್ರೆ ನಾಯಕತ್ವ, ಮುಖಂಡತ್ವನು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ನರೇಂದ್ರ ಮೋದಿ ಅವರಿಂದ ಇಡೀ ದೇಶದಲ್ಲಿ ನಾವು ಚುನಾವಣೆಗಳನ್ನ ಗೆಲ್ತಾ ಇದ್ವಿ. ಅವ್ರ ವರ್ಚಸ್ಸು, ನಡೀತಾ ಇರ್ತಕ್ಕಂಥ ಕೆಲಸಗಳು, ಇದು ಇವತ್ತು ನಾನು ಕೂಡ ಒಬ್ಬ ಶಾಸಕನಾಗಿ ನನ್ನ ನಡೆ ನುಡಿ ಕೆಲಸಗಳನ್ನ ಹೆಂಗ್ ಮಾಡ್ತೀವಿ, ಜನಗಳಿಗೆ ಹೆಂಗ್ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ಇಲ್ಲಿ ಪಕ್ಷ ಕೂಡ ಬೆಳೀತಾ ಇದೆ. ಇವತ್ತು ಪಕ್ಷ ಇಲ್ಲಿ ಬಹಳ ಬಲಿಷ್ಠವಾಗಿದೆ. ಯಾವ ಊರಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಇಲ್ಲ ಅಂತಕ್ಕಂಥ ಊರಿಲ್ಲ. ಎಲ್ಲ ಕಡೆನೂ ಕೂಡ ನಮ್ಮ ಬೆಂಬಲಿಗರು ಇದ್ದೇ ಇದ್ದಾರೆ. ಪಕ್ಷ ಬಹಳ ಬಲಿಷ್ಠವಾಗಿದೆ. ವಿತರಿಸುತ್ತಿರುವರು ಶ್ರೀಮತಿ ಭಾಗ್ಯಮ್ಮ ಕೇಶವಮೂರ್ತಿ ಮತ್ತು ಶ್ರೀಮತಿ ಮಂಜುಳಾರವರು. ಚಂದನಾಜಿಯ ಶ್ರೀಮತಿ ಭಾಗ್ಯಮ್ಮ ಕೇಶವಮೂರ್ತಿರವರು ಮತ್ತು ಶ್ರೀಮತಿ ಮಂಜುಳಾರವರು. ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳನ್ನು ವಿತರಿಸುತ್ತಿರುವಂತವರು ಶ್ರೀಮತಿ ಭಾಗ್ಯದ ವಿದ್ಯಾರ್ಥಿಗಳು ಮುಂದೆ ಕೂಡ ಇದೇ ರೀತಿ ಓದಲಿ ಎಂದು ಪ್ರೋತ್ಸಾಹ ನೀಡುತ್ತಿರುವುದು ನಮ್ಮ ಸಮಾಜದ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಸಹಕಾರಿಯಾಗಲಿದೆ. ಅಮೃತ ವರ್ಷಿಣಿ ಬಿ, ದಿವ್ಯಾ ಜಿ, ಪ್ರಾರ್ಥನಾ ಎಂ, ರಮ್ಯಶ್ರೀ ಜಿಯ, ನಾಗರಾಜ ಚಿರಾಗಿ ಅಂಕಗಳನ್ನು ತೆಗೆದು ನಮ್ಮ ಸಮಾಜದ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ನೀವು ಮುಂದೆ ಕೂಡ ಇದೇ ರೀತಿ ಮುಂದುವರಿಯಲಿ ಎಂದು ಎಲ್ಲರ ಪರವಾಗಿ ನಾನು ನಮ್ಮೆಲ್ಲರಿಗೂ ಒಂದು ವಿಚಾರ ಹೇಳ್ಬೇಕು. ನಮ್ಮ ನಗರಸಭೆಗೆ ಹೊಸದಾಗಿ ಆಯುಕ್ತರಾಗಿ ಬಂದಿರುವಂತ ಸಂಘದ ದಾಕ್ಷಾಯಣಿ ಹಾಗೂ ಪ್ರಭಾವತಿ ಅವರು ನಡೆಸ್ಕೊಳ್ಬೇಕಂತ ಕೇಳ್ಕೊತಾ ಇದ್ವಿ. ಧನ್ಯವಾದಗಳು ಮೇಡಮ್. ಗಂಗರಾಜು ಸರ್ ಬೆಟ್ಟ